ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಬೇಗ ಫಾಸ್ಟಾಗಿ ಆಗುವಂಥ ಒಂದು ಸಾಂಬಾರು ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಟೊಮೊಟೊ ಮೊಟ್ಟೆ ಸಾಂಬಾರು ಮಾಡೋಣ ಅಂತ. ತುಂಬ ಈಸಿ ಅನಿಸುತ್ತೆ, ತುಂಬ ಬೇಗನೆ ಕೂಡ ಮಾಡ್ಕೋಬೋದು. ಇವಾಗ ಆಫೀಸ್ಗೆ ಹೋಗೋ ಮಹಿಳೆಯರಾಗಿರ್ಬೋದು, ಇವಾಗ ಬ್ಯಾಚುಲರ್ಸ್ ಆಗಿರ್ಬೋದು, ತುಂಬ ಈಸಿಯಾಗೆ ಬೇಗ ಮಾಡ್ಕೋಬೋದು. ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ. ಮೊಟ್ಟೆ, ಟೊಮೊಟೊ ಹಣ್ಣು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿಕಾಯಿನ ಈ ಥರ ಸಣ್ಣ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ. ಈ ಕಡೆ ಗ್ಯಾಸ್ನ ಆನ್ ಮಾಡಿ ಹಚ್ಚಿ ಒಂದು ಬಾಣಲಿನ ಇಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಬಿಸಿ ಆಯ್ತು ಅಂತ ಆದಮೇಲೆ ನೋಡಿ ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲಿ ಹಾಗೆ ಇದು ಮಾಡಿಕೊಂಡು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಅದು ಚಿಟಪಟ ಅಂತ ಸಿಡಿತಾ ಇದೆ. ಮತ್ತು ನಾನು ಇವಾಗ ಹಸಿರು ಮೆಣಸಿಕಾಯಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ಟೊಮೊಟೊನ ಹಾಕಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಈ ಥರ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಚೆನ್ನಾಗಿ ಬೇಯಲಿ ಅಂತ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಮುಚ್ತಾ ಇದ್ದೀನಿ. ಮುಚ್ಚಾದ್ಮೇಲೆ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ. ಅದು ಸ್ಮ್ಯಾಶ್ ಆಗ್ತಾ ಇದೆ ಟೊಮೊಟೊನು. ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆದಮೇಲೆ ಸಾಂಬಾರು ಪೌಡರ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನನಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಈ ಥರ ನೀರು ಹಾಕಿಟ್ಟು ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಮೊಟ್ಟೆ ಹಾಕೋತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. 4 ಮೊಟ್ಟೆ ಇತ್ತು ಹಾಕಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನ ಮುಚ್ತಾ ಇದ್ದೀನಿ. ಮುಚ್ಚಾದಮೇಲೆ ಒಂದು 5 ನಿಮಿಷ ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಈ ಥರ ಹಾಕ್ತಾಯಿದ್ದೀನಿ. ಹಾಕಾದ್ಮೇಲೆ ಮತ್ತೆ ಒಂದು 10 ನಿಮಿಷ ಮತ್ತೆ ಅದನ್ನು ಕ್ಲೋಸ್ ಮಾಡಿದೆ. ಚೆನ್ನಾಗಿ ಮೊಟ್ಟೆ ಬೇಯಲಿಲ್ಲ ಅಂದರೆ ಕಲಸಿದ್ರೆ ಒಡೆದೋಗ್ಬಿಡುತ್ತೆ ಅಂತ. ಮತ್ತು ತೆಗೆದು ನೋಡಿದೆ ಸಾಂಬಾರೆಲ್ಲ ಇದಾಗಿದೆ ಅಂತೇಳಿ ಒಂದ್ಸಲ ತಿರ್ಗೋಣ ಅಂತೇಳಿ ಈ ಥರ ನೀಟಾಗಿ ಅದನ್ನ ತಿರ್ಕೋತಾ ಇದೆ. ಮತ್ತೆ ಮುಚ್ಚಿದೆ. ಒಂದು 5 ನಿಮಿಷ ಆದಮೇಲೆ ಆಯಿಲೆಲ್ಲ ಚೆನ್ನಾಗಿ ಬಿಟ್ಟಿತ್ತು, ಆಲ್ರೆಡಿ ಆಗಿದೆ ಅಂತ. ಈ ಸಾಂಬಾರು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಇದಕ್ಕೆಲ್ಲ ಒಂದ್ಸಲ ನೀವು ಸಹ ಟ್ರೈ ಮಾಡಿ. ನೋಡಿದ್ರಲ್ಲ ಹೇಗಿದೆ ಟೊಮೊಟೊ ಮೊಟ್ಟೆ ಸಾಂಬಾರು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ನೀವು ಬೇಕು ಅಂದರೆ ಅದನ್ನ ಗಟ್ಟಿಗೆ ಸಹ ಮಾಡ್ಕೋಬೋದು. ಚಪಾತಿ, ಪೂರಿ, ದೋಸೆ ಮತ್ತು ಪರೋಟಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಾನು ಸಾಂಬಾರು ಪೌಡರ್ ಹಾಕ್ಕೊಂಡೆ. ನೀವು ಬೇಕಾದ್ರೆ ಇವಾಗ ಚಿಕನ್ ಮಸಾಲ ಪೌಡರ್ ಅಂತ ಚಿಕನ್ಗೆ ಮಟನ್ಗೆ ಅಂತ ಮಾಡ್ಕೊಂಡಿರ್ತೀರಲ್ಲ, ಆ ಪೌಡರ್ ಧನಿಯಾ ಪೌಡರ್ ಸಹ ಹಾಕ್ಕೋಬೋದು. ಇಲ್ಲಾಂದರೆ ಮಟನ್ ಮಸಾಲ, ಚಿಕನ್ ಮಸಾಲನ ಸಹ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.